ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೊರಬ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ಲೋಕಾರ್ಪಣೆ ಮಾಡಲಾಗಿದೆ. ಅಂಬೇಡ್ಕರ್ ಆಗಲಿಕ್ಕಾಗಲ್ಲ, ಅವರ ಹತ್ತಿರ ಆದ್ರೆ ನಾವು ಹೋಗಿ ಜನಸೇವೆ ಮಾಡ್ತೇವೆ ಅನ್ನೋ ಭಾವನೆ ಬರಲಿಕ್ಕೆ ಈ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ಇದೇನು ಕೇವಲ ಪೂಜೆಗೋಸ್ಕರ ನಮಸ್ಕಾರ ಮಾಡಲಿಕ್ಕೆ ಮೂರ್ತಿಯನ್ನು ನಾವು ಅನಾವರಣ ಮಾಡಿಲ್ಲ. ಅವರ ಕಷ್ಟಗಳನ್ನು ನೀವು ನೋಡಬೇಕು, ನೆನೆಬೇಕು. ನೀವು ಒಂದು ಸಾರಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ನಮಗೋಸ್ಕರ ಏನೇನು ಮಾಡಿದಾರೆ ಅನ್ನೋದಕ್ಕೋಸ್ಕರ ನಾವು ದೇಶ ತುಂಬ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ವಿ. ಸೊ ಅವ್ರು ಇಲ್ಲದೆ ಹೋಗಿದ್ರೆ, ರಾಜು ಅವ್ರು ಹೇಳಿದರು, ನಮ್ಮ ಘಾಟಿಗೆ ಅವ್ರು ಕೂಡ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಈ ಮಣ್ಣಿನಲ್ಲಿ ಹುಟ್ಟದೆ ಹೋಗಿದ್ರೆ ನಾವಿನ್ನು ಭಾಳ ಶಿಕ್ಷಣದಿಂದ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯದಿಂದ ಭಾಳ ದೂರ ಇರ್ತಾ ಇದ್ವಿ. ಅವರ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲ ಸಮಾನತೆಯಲ್ಲಿ ಇದ್ದೀವಿ. ಸಮಾನತೆ ಸರಿ ಇನ್ನೂ ಹೋರಾಟ ನಡೀತಾ ಇದೆ. ನಾವೆಲ್ಲ ರಂಗಗಳಲ್ಲಿ ಕೂಡ ಬಂದಿದ್ದೀವಿ. ಭಾಳ ದೂರ ಹೋಗ್ಲಿಕ್ಕಾಗಲ್ಲ. ಅದು ಸ್ವಲ್ಪ ಆ ಸಂವಿಧಾನದಿಂದ ನಾವು ಲಾಭ ಪಡೆದು ನಾವು ಎಲ್ಲ ಸಮಾಜದ ಮುಖ್ಯವಾಗಿ ಬರಲಿಕ್ಕೆಲ್ಲ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಸರ್ಕಾರದ ವತಿಯಿಂದ ಜಾಗವನ್ನ ಖರೀದಿ ಮಾಡಿ ಬರೇ ಎಂಟ್ರೆನ್ಸ್ ಟೆಸ್ಟ್ ಬರೋದು ಬಿಟ್ರೆ ಮೈಸೂರು ಭಾಗದವರು, ಮಂಡ್ಯ ಭಾಗದವರೇ ಹೋಗ್ಬಿಡ್ತಾರೆ ಅಂತ ಹೇಳಿ ಅದರಲ್ಲಿ ಒಂದು ಗೈಡ್ಲೈನ್ಸ್ ಅನ್ನ ಸೇರಿಸಿದ್ದಾರೆ. ಪ್ರತಿ ಮತಕ್ಷೇತ್ರದಿಂದ 2 ರಿಂದ 3 ಮಕ್ಕಳು ಅಲ್ಲಿ ಕೋಚಿಂಗ್ ತಗೊಳ್ಳಿಕ್ಕೆ ಹೋಗುವಂತ ಆಗಬೇಕು ಅನ್ನುವಂಥದ್ದು. ಅಂದ್ರೆ ಗುಣಕ್ಕೆ ಮಾತ್ಸರ್ಯ ಇರಬಾರದು, ಒಳ್ಳೆಯತನವನ್ನ ಪ್ರಶಂಸೆ ಮಾಡಲಿಕ್ಕೆ ನಾವು ಹಿಂಜರಿಬಾರದು. ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಏನಿರಬೇಕು ಅನ್ನುವಂಥದ್ದನ್ನ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಂದ ನಾವೆಲ್ಲರೂ ಯುವ ಪೀಳಿಗೆಗಳು ನಾವು ಪ್ರೇರಣೆಯನ್ನ ಪಡ್ಕೊಳ್ಬಹುದು. ಇವತ್ತು ಬಹುದೊಡ್ಡ ಪ್ರತಿಮೆಯನ್ನ ಉದ್ಘಾಟನೆ, ಅನಾವರಣವನ್ನ ಮಾಡಿದ್ದೀರಿ. ಯಾಕೆ ನಾವು ಅನಾವರಣವನ್ನ ಮಾಡ್ತೀವಿ? ನಮ್ಮ ಚಿಂತನೆಗೆ ಆಗಾಗ ತುಕ್ಕ ಹಿಡಿಯತ್ತಲ್ಲ, ಈ ಪ್ರತಿಮೆಯನ್ನ ನೋಡಿದಾಗ ಅದನ್ನ ಪಾಲಿಶ್ ಮಾಡ್ದಂಗೆ. ಸಾಹೇಬ್ರು ಇರ್ಬೋದು, ಅಥವಾ ಬಾನೆ ಸರ್ಕಾರ ಇರ್ಬೋದು, ನಮ್ಮ ನಾಯಕರ ಸಾಹೇಬ್ರು ಇರ್ಬೋದು, ತಮ್ಮದೆಲ್ಲ ಆಶೀರ್ವಾದ ಇರ್ಬೋದು. ಅದಕ್ಕೆ ನಾನಂತ ಒಂದು ಸಾದಾ ಮನುಷ್ಯಾಗ MLA ಮಾಡ್ಕೇಸಿಂದ 4 ಟೈಮ್ ತಾವೆಲ್ಲ ಆರಿಸ್ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ. ಮತ್ತೊಂದು ತಮಗೊಂದು ಮಾತು ಹೇಳ್ತೇನೆ. ಒಂದು 10-15 ವರ್ಷದಿಂದ ಒಬ್ಬರು ನಿಪ್ಪಾಣಿ ಚಿಕ್ಕೋಡಿ ತಾಲೂಕದವ್ರು ಭಾಷಣ ಮಾಡ್ತಾಯಿದ್ರು. ಏನು ಭಾಷಣ ಮಾಡ್ತಾಯಿದ್ರು? ನಮ್ಮ ಮ್ಯಾಗ ಅನ್ಯಾಯ ಆಗಿದೆ, ನಮಗೆ ಹಿಂಗೆ ಮಾಡ್ರು, ಹಂಗೆ ಮಾಡ್ರು, SC ಮಂದಿಗೆ ಈ ಟೈಪ್ ಮಾಡ್ರು, ಅದು ಮಾಡ್ರು ಅಂತ ಹೇಳ್ತಾಯಿದ್ರು. ನಾ ಹರಿಗೆರೆಯಾಗ ಒಂದ ಮಾತು ಏನು ಹೇಳಿ, ಅಂಬೇಡ್ಕರ್ ಇದ್ದವ್ರ ಇತರ ಸಲುವಾಗಿ ಫೈಟ್ ಮಾಡಿರು. ನಮ್ಮ ಮ್ಯಾಗ ಅನ್ಯಾಯ ಇದೆ, ಖರೆ ಇದೆ, ನಾವಿಲ್ಲ ಅನ್ನೋದಿಲ್ಲ. ಆದ್ರೆ ಆ ಅನ್ಯಾಯ ಮಾತ ಈಗಿನ ಹುಡುಗರ ಮುಂದೆ ನಾವು ಹೇಳ್ಕೊತ ಕೂತೀವಂದ್ರೆ ಒಂದಕ್ಕೊಂದು ನಮ್ಮೊಳಗೆ ಮತ್ತು ಉತ್ತಮರೊಳಗೆ ಮತಭೇದ ಬರ್ತೈತಿ. ಯಾಕಾಗಿದೆ? ಇವತ್ತು ನಾವೆಲ್ಲರೂ ಎಕ್ವಲ್ ಅದೇವು. ನಾವೆಲ್ಲ ಉತ್ತಮರ ಚಹಾ ಕುಡಿಬೋದು, ಊಟ ಮಾಡ್ಬೋದು, ಅವ್ರು ನಮ್ಮ ಮನೆಯಾಗ ಬಂದು ಊಟ ಮಾಡ್ಬೋದು, ನಮ್ಮದೆಲ್ಲ ಎಕ್ವಲ್ ಇದೆ. ಅದ್ರ ಸಲುವಾಗಿ ಇವತ್ತು ನಾವು ಯಾವುದೂ ಮಾತು ಹೇಳಬೇಕಾದ್ರೆ, ಇವತ್ತು ಅವ್ರಿಗೆ ಹೇಳಬೇಕಾದ್ರೆ ಅವ್ರ ಸಲುವಾಗಿ ನಮ್ಮ ದೋಷ ಬರ್ತೈತಿ. ನಾವು ನಮ್ಮ ಮಕ್ಕಳು, ನಮ್ಮ ಹೆಂಗೆ ಹುಡುಗರ ನಮ್ಮೆಲ್ಲ ಹಿರಿಯರು ಹಿಂಗಿದ್ರಪ್ಪ ಅಂತ ಅವ್ರಿಗೆ ಮುಜುಗರ ಆಗ್ತೈತಿ. ಅದ್ರ ಸಲುವಾಗಿ ನಾವೆಲ್ಲ ಕಡೆ ಇದೇ ಹೇಳ್ಕೊತ ಬರ್ತೀವಿ. ನಾವು ಹಿಂದಿನ ಏನು ಮಾತಾಡೋದಿಲ್ಲ. ಈಗೆಲ್ಲ ನಾವೆಲ್ಲ ಅಣ್ಣ ತಮ್ಮರದೇವು. ನಾವೆಲ್ಲರೂ ನಾವು ಅಣ್ಣ ತಮ್ಮ ಟೈಪ್ ಹೋಗೋಣ, ಎಲ್ಲರೂ ಕುಡ್ಕೊಂಡ. ಯಾರೇ ಇರಲಿ, SC ಇರಲಿ, ST ಇರಲಿ, ಉತ್ತಮ್ರು ಇರಲಿ, ಯಾರೇ ಇರಲಿ, ನಾವೆಲ್ಲ ಅಣ್ಣ ತಮ್ಮರ. ಮತ್ತೊಂದು ಏನಿದೆ, ಸತೀಶ್ ಸಾವ್ಕಾರ್ ನಾಳೆ ಚೀಫ್ ಮಿನಿಸ್ಟರ್ ಫಂಕ್ಷನ್ ಇದೆ. ಅದ್ರ ಸಲುವಾಗಿ ಅವ್ರಿಗೂ ಗಡಬಡ ಐತಿ. ನಾ ಹೆಚ್ಚು ಮಾತಾಡೋಲ್ದ. ನಮಗೆಲ್ಲ ಈ ಎಲ್ಲ ಟೀಮ್, ನಮ್ಮ ವಕೀಲ್ ಸಾಹೇಬ್ ಟೀಮ್ ಆಗಲಿ, ಎಲ್ಲ ನಮ್ಮ ಸದಸ್ಯರಲ್ಲಿ ಕರೆದ ಕಿಸಿಂದ ನಮ್ಗೆ ಸತ್ಕಾರ ಮಾಡೋ ಸಲುವಾಗಿ ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡ್ಕೊಂಡು 2 ಮಾತು ಮುಗಿಸ್ತೀನಿ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರು ಆದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಕೂಡಚಿ ಮತಕ್ಷೇತ್ರದ ಮಾಜಿ ಶಾಸಕರು ಆದ SP ಘಾಟಗೆ, ಅಬಕಾರಿ ಖಾತೆ ಸಚಿವರು ಆದ RB ತಿಮ್ಮಾಪುರ, ಮಾಜಿ ಶಾಸಕ P ರಾಜು, ಹಿರಿಯ ಕಾಂಗ್ರೆಸ್ ಮುಖಂಡರು ಆದ DS ನಾಯಕ, ಖ್ಯಾತ ವಕೀಲರು ಆದ ರಾಜು ಶಿರಗಾವಿ, ಸಂಜು ಬಾನೇರವರು ಹಾಗೂ ಇನ್ನೂ ಅನೇಕ ರಾಜಕೀಯ ಗಣ್ಯಮಾನ್ಯರು, ವಕೀಲರು, ಗ್ರಾಮಸ್ಥರು, ಮುಖಂಡರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.